ಎಲ್ಲರಿಗೂ ನಮಸ್ಕಾರಗಳು. ದಾನೇಶ್ವರ್ ಕಿಚನ್ ಚಾನಲಿಂದ ಸುನೀತಾ ಸಿ ಎನ್ ದಾವಣಗೆರೆ. ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ವಿ. ಇವತ್ತು ಹೆಸರು ಕಾಳು ವಡೆ ಮಾಡ್ತಾ ಇದ್ದೀನಿ ರೀ. ನೋಡ್ರಿ, ಇದರಿಂದ ಒಂದು ಅನ್ನ ತೊಳೆದ್ಬಿಟ್ಟು ಬಿಸಿನೀರು 2 ತಾಸು ನೆನೆಸ್ತೀನಿ ರೀ. ರಾತ್ರಿ ನೆನೆಸಲ್ಲ. ಇವಾಗ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ನೋಡ್ರಿ, ಬಿಸಿನೀರು ಹಾಕ್ತೀನಿ. ಚೆನ್ನಾಗಿ ತೊಳೆದಿದ್ದೀನಿ ತಣ್ಣೀರಲ್ಲಿ. ಇವಾಗ 2 ತಾಸು 3 ತಾಸು ಚೆನ್ನಾಗಿ ನೆನೆಸಿ ಇಟ್ಬಿಡ್ತೀನಿ ರೀ. ನೋಡ್ರಿ, ಹೆಸರು ಕಾಳು ನೆನೆಸಿದ್ದೆಲ್ಲ 2 ತಾಸಾಗಿದೆ ರೀ ಬಿಸಿನೀರಲ್ಲಿ. ಇದು ಅಂಬೋಡೆ ರೀ, ಹೆಸರು ಕಾಳು ಅಂಬೋಡೆ. ಇದನ್ನು ನೋಡ್ರಿ ಸೋಸ್ಕೊಂತೀನಿ ಚೆನ್ನಾಗೆ. ಒಂದಿಷ್ಟು ಹಾಕಿಟ್ಕೊಂತೀನಿ ಅಂದರೆ ಮೇಲೆ ಹಾಕಾಕ್ರಿ. ಚೆನ್ನಾಗಿ ತೊಳೆದು ನೆನೆಸಿದ್ದೀನಿ. ಇದು ಮಿಕ್ಸಿ ಮಾಡ್ಕೊತೀನಿ ರೀ. ಇದು ಮಿಕ್ಸಿ ಮಾಡ್ಕೊಳಕ್ಕೆ ಏನೇನಂದರೆ ನೋಡ್ರಿ, ಹೆಸರು ಕಾಳು ಇದರಲ್ಲಿ ಹಾಕೊಂತೀನಿ. ಮಿಕ್ಸಿ ಮಾಡ್ಕೊಬೇಕು. ಅರ್ಧ ಹಾಕಿದ್ದೀನಿ ನೋಡ್ರಿ. ನೀರುಳ್ಳಿ, 1 ನೀರುಳ್ಳಿ, ಕರಿಬೇವಿನ ಸೊಪ್ಪು, 2 ಒಣಮೆಣಸಿನ್ಕಾಯಿ, 1 ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ, 1-2 ಬೆಳ್ಳುಳ್ಳಿ ಹಾಕ್ಬೇಕ್ರಿ. ಹೆಸರು ಕಾಳಿನ ಅಂಬೋಡೆ. ನೋಡ್ರಿ, ಒಂದು 6 ಪೀಸಷ್ಟು ಬೆಳ್ಳುಳ್ಳಿ ಹಾಕೊಂಡಿನಿ. 2 ಮೆಣಸು, 1 ಲವಂಗ, ಸ್ವಲ್ಪ ಜೀರಿಗೆ. ಹೆಸರು ಕಾಳು ಅಂಬೋಡೆ ರೀ, ತರಿತರಂಗೆ ಮಾಡ್ಕೊಬೇಕ್ರಿ. ಸಬ್ಬಕ್ಸಿ ಸೊಪ್ಪು ಇದ್ರೆ ಹಾಕ್ಬೋದ್ರಿ. ಸಬ್ಬಕ್ಸಿ ಸೊಪ್ಪು ಇದ್ರೆ ಹಾಕಳ್ರಿ. ನೋಡ್ರಿ, ಹಿಂಗೆ ತೆರೆ ಇರಬೇಕು. ಪೇಸ್ಟ್ ಮಾಡಕ್ಕೆ ಹೋಗ್ಬಿಡ್ರಿ. ಇನ್ನೊಂದು ಸತಿ ಆಗುತ್ತೆ ರೀ ಮಿಕ್ಸಿ. ಕೋಸಂಬರಿ, ಸ್ವಲ್ಪ ನುಣ್ಣಗೆ ಮಾಡ್ಕೊತೀನಿ ರೀ. ನೋಡಿ, ಎಲ್ಲ ಆಗಿದೆ. ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ. ನೋಡ್ರಿ, ನೀರುಳ್ಳಿ ಹಾಕ್ತೀನಿ. ಒಂದು ಸಣ್ಣಗೆ ಹೆಚ್ಚಿ ಇಟ್ಕೊಂಡಿದ್ದೀನಿ ನೀರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು. ನಿಮ್ಮ ಹತ್ರ ಇದ್ರೆ ಸಬ್ಬಕ್ಸಿ ಸೊಪ್ಪು ಹಾಕೊಳ್ರಿ. ನನ್ನ ಹತ್ರ ಸಬ್ಬಕ್ಸಿ ಸೊಪ್ಪು ಇದ್ದಿಲ್ಲ, ನಾನು ಹಾಕ್ತಾ ಇಲ್ರಿ. ರುಚಿಗೆ ತಕ್ಕಾಗಿ ಉಪ್ಪು ರೀ. ಉಪ್ಪು ನೋಡ್ರಿ, ರುಚಿಗೆ ತಕ್ಕಾಗಿ. ಇದು ಕಲಸಿ ಚೆನ್ನಾಗಿ ಇಟ್ಕೊಂತೀನಿ ರೀ. ಒಂದು 5 ನಿಮಿಷ ಎಣ್ಣೆ ಕಾಯ್ಬೇಕ್ರಿ. ಒಂದು 5 ನಿಮಿಷ ಇದಾಗಬೇಕು ನೋಡ್ರಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಈ ಥರ ತಟ್ಕೊಬೇಕ್ರಿ. ಇದು ಹೆಸರು ಕಾಳು ಹಾಕೊಬೇಕು ನೋಡ್ರಿ. ಹೆಸರು ಕಾಳು ಹಾಕೋದು ಮರ್ತ್ಬಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಹೆಸರು ಕಾಳು ಹಾಕೊಬೇಕ್ರಿ. ನೋಡ್ರಿ, ಹಿಂಗೆ ಎಣ್ಣೆಗೆ
ಸಣ್ಣದು ಬೇಕಂದ್ರೆ ಮಾಡ್ಕೊಂಡ್ರೆ ನಾನು ಸ್ವಲ್ಪ ದೊಡ್ಡ ಸೈಜ್ ಮಾಡಿದ್ದೀನಿ. ನೋಡ್ರಿ ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ನೋಡಿ ಹೆಸರು ಕಾಳಿನ ಅಂಬೊಡೆ ಸಣ್ಣ ಮಾಡ್ಕೊಂಡ್ರೆ ಸ್ವಲ್ಪ ನಾನು ದಪ್ಪ ಮಾಡಿದ್ದೀನಿ. ನೋಡಿ ಈ ಸೈಜಲ್ಲಿ ಮಾಡ್ಕೊಳ್ರಿ. ಹೆಸರು ಕಾಳು ವಡೆ ರೆಡಿಯಾಗಿದೆ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫುಲ್ ವಿಡಿಯೋ ನೋಡಿ.